ಪೆಂಡ್ರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ನವೀನ್ ಗೌಡ ಎನ್ನುವಂತ ವ್ಯಕ್ತಿಯ ಫೇಸ್ಬುಕ್ ಅಕೌಂಟ್ ಈಗ ಡಿಲೀಟ್ ಮಾಡಲಾಗಿದೆ. ಕಾರಣ ಇನ್ನೇನು ಪ್ರಜ್ವಲ್ ರೇವಣ್ಣ ಅವರ ವಿಡಿಯೋಗಳನ್ನು ನಾವು ಬಿಡುಗಡೆ ಮಾಡ್ತೀವಿ ಅಂತ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಪೋಸ್ಟ್ ಹಾಕಿದ್ದಾನೆ ಈ ವ್ಯಕ್ತಿ. ಏಪ್ರಿಲ್ 8ರಂದು ಪೋಸ್ಟ್ ಹಾಕಿರುವಂಥ ನವೀನ್ ಗೌಡ, ಈಗ ನವೀನ್ ಗೌಡ ಫೇಸ್ಬುಕ್ ಅಕೌಂಟ್ ಡಿಲೀಟ್ ಆಗಿದೆ. ಪ್ರಜ್ವಲ್ ಅಶ್ಲೀಲ ವಿಡಿಯೋ ಬಿಡುಗಡೆಗೆ ಕ್ಷಣಗಣನೆ ಅಂತ ಪಬ್ಲಿಕಲ್ಲಿ ಪೋಸ್ಟ್ ಹಾಕಿದ್ದಾನೆ. ಏಪ್ರಿಲ್ 8ರಂದು ಪೋಸ್ಟ್ ಹಾಕಿದ್ದಾನೆ ನವೀನ್ ಗೌಡ. ವಿಡಿಯೋ ಬಗ್ಗೆ ಪೋಸ್ಟ್ ಹಾಕಿದ ನವೀನ್ ಗೌಡ ಪ್ರಕರಣ ದಾಖಲಾದ ಬೆನ್ನಲ್ಲೇ ಈಗ ಫೇಸ್ಬುಕ್ ಅಕೌಂಟ್ ಈಗ ಡಿಲೀಟ್ ಆಗಿದೆ. ನೋಡಿ, ಈಗಾಗಲೇ ಗಮನಿಸ್ತಾ ಇದ್ವಿ, ಈ ಸಲ ಲೋಕಸಭೆ ಎಲೆಕ್ಷನ್ಗಿಂತಲೂ ಜಾಸ್ತಿ ಕಾವನ್ನು ಪಡ್ಕೊಂಡಿರೋದಂತ ಹೇಳಿದ್ರೆ ಅದು ಪ್ರಜ್ವಲ್ ರೇವಣ್ಣ ಅವರ ಪೆಂಡ್ರೈವ್ ಪ್ರಕರಣ. ಈಗ ಪೆಂಡ್ರೈವ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ, ಜನಾಕ್ರೋಶ ವ್ಯಕ್ತವಾಗ್ತಾ ಇದೆ. ಪ್ರಜ್ವಲ್ ರೇವಣ್ಣ ಅವರನ್ನ ಬಂಧಿಸಬೇಕು ಅಂತ ಈಗ ದೊಡ್ಡ ಮಟ್ಟದ ಪ್ರೊಟೆಸ್ಟ್ ಆಗ್ತಾ ಇರುವಂಥದ್ದು. ಈ ಸಂದರ್ಭದಲ್ಲಿ ನವೀನ್ ಗೌಡ ಅವರು ಫೇಸ್ಬುಕ್ಕಲ್ಲಿ ಒಂದು ಪೋಸ್ಟ್ ಹಾಕೊಂಡಿದ್ದಾರೆ. ಪ್ರಜ್ವಲ್ ರೇವಣ್ಣ ಅವರ ವಿಡಿಯೋ ಇನ್ನೇನು ಬಿಡುಗಡೆ ಮಾಡ್ತೀವಿ, ಕ್ಷಣಗಣನೆ ಈ ಫಿಲ್ಮ್ ಎಲ್ಲ ಬರ್ತಾರಲ್ಲ ಹಾಗೆ ಟ್ರೈಲರ್ ಬಿಡುಗಡೆ ಮಾಡ್ತಾರಲ್ಲ ಆ ರೇಂಜಿಗೆ ಬಿಲ್ಡಪ್ ಕೊಟ್ಕೊಂಡು ಈತ ಹಾಕಿದ್ದಾನೆ. ಅದು ಫೇಸ್ಬುಕ್ಕು ಪಬ್ಲಿಕ್ ಪೋಸ್ಟ್ ಹಾಕಿದ್ದಾನೆ. ಅದರಲ್ಲಿ ಎಷ್ಟು ಜನ ನೋಡ್ತಾರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ FIR ದಾಖಲಾಗಿದೆ. FIR ದಾಖಲಾದ ಬೆನ್ನಲ್ಲೇ ಈಗ ಫೇಸ್ಬುಕ್ ಅಕೌಂಟನ್ನು ಡಿಲೀಟ್ ಮಾಡಲಾಗಿದೆ. ನವೀನ್ ಗೌಡ ಅವರ ಫೇಸ್ಬುಕ್ ಅಕೌಂಟ್, ಆ ದೃಶ್ಯವನ್ನು ಕೂಡ ನೀವು TV ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರ್ಬೋದು. ಇನ್ನೇನು ಕ್ಷಣಗಣನೆ ವಿಡಿಯೋನ ನಾವು ಬಿಡುಗಡೆ ಮಾಡ್ತೀವಿ ಅಂತ ನವೀನ್ ಗೌಡ ಎನ್ನುವಂಥ ವ್ಯಕ್ತಿ ಫೇಸ್ಬುಕ್ಕಲ್ಲಿ ಪೋಸ್ಟ್ ಹಾಕೊಂಡಿದ್ದಾನೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ FIR ದಾಖಲಾಯಿತು. FIR ದಾಖಲಾದ ಬೆನ್ನಲ್ಲೇ ಈಗ ಫೇಸ್ಬುಕ್ ಅಕೌಂಟನ್ನು ಡಿಲೀಟ್ ಮಾಡಲಾಗಿದೆ. ಇವಾಗ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುನೀಲ್ ಧರ್ಮಸ್ಥಳ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದೆ. ಸುನೀಲ್, ಫೇಸ್ಬುಕ್ ಎನ್ನುವಂಥದ್ದು ಒಂದು ಸಾಮಾಜಿಕ ತಾಣ, ಅದನ್ನು ಒಳ್ಳೆಯದಕ್ಕೆ ಬಳಸ್ಕೊಳ್ಬೇಕಾದ್ರೆ ಈಗ ಅದು ಕೆಟ್ಟ ಉದ್ದೇಶಕ್ಕಾಗಿ ಬಳಸ್ಕೊಳ್ಳೋದು ಜಾಸ್ತಿ ಆಗ್ತಾ ಇದೆ. ಈಗ ನವೀನ್ ಗೌಡ ಎನ್ನುವಂಥ ವ್ಯಕ್ತಿ ಮೇಲೆ ಯಾವ ರೀತಿಯಾಗಿ ಪ್ರಕರಣ ದಾಖಲಾಗಿದೆ, ಏನೆಲ್ಲ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ? ಎಸ್ ನಿಕೇಶ್, ಹಾಸನದ ಈ ಸಂಸದರ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಮತ್ತೊಂದು ಅಪ್ಡೇಟ್ ಬಂದಿರುವಂಥದ್ದು ಏನು ಅಂತ ಹೇಳಿದರೆ, ಈ ಒಂದು ಪ್ರಕರಣ ನಿನ್ನೆ ಮೊನ್ನೆಯಿಂದ ಸಾಕಷ್ಟು ಚರ್ಚೆಗೆ ಕಾರಣ ಆಗ್ತಿರುವಂಥದ್ದು. ಆದರೆ ಏಪ್ರಿಲ್ 8ನೇ ತಾರೀಕೆ ನವೀನ್ ಗೌಡ ಎಂಬಾತ ಫೇಸ್ಬುಕ್ನಲ್ಲಿ ಒಂದು ಪೋಸ್ಟ್ನ ಹಾಕಿದ್ದ. ಅದು ಯಾವ ರೀತಿ ಹಾಕಿದ ಅಂತ ಹೇಳಿದರೆ, ಪ್ರಜ್ವಲ್ ರೇವಣ್ಣ ಅವರ ಅಶ್ಲೀಲ ವಿಡಿಯೋ ಸದ್ಯದಲ್ಲೇ ರಿಲೀಸ್ ಆಗುತ್ತೆ 8 AM ಅಂತ ಹೇಳಿ ಒಂದು ಕೋಟ್ ಮಾಡಿ ಆತ ಒಂದು ಪೋಸ್ಟ್ನ ಹಾಕ್ಕೊಂಡಿದ್ದ. ಇದಕ್ಕೆ ಸಂಬಂಧಪಟ್ಟಂತೆ ಅಂದರೆ ಏಪ್ರಿಲ್ 8ನೇ ತಾರೀಕು ಹಾಕಿದ್ರು ಕೂಡ ಪ್ರಕರಣ ದಾಖಲಾಗಿದ್ದು ಮಾತ್ರ ಏಪ್ರಿಲ್ 23ನೇ ತಾರೀಕು. ಅಂದು JDS ಮತ್ತು BJP ಕಾರ್ಯಕರ್ತನೊಬ್ಬ ಸೆನ್ ಪೊಲೀಸ್ ಸ್ಟೇಷನ್ಗೆ ಒಂದು ಕಂಪ್ಲೇಂಟ್ನ ಕೊಟ್ಟಿದ್ದ. ಆ ಕಂಪ್ಲೇಂಟಲ್ಲಿ ಪರ್ಟಿಕ್ಯುಲರ್ ಆಗಿ ಒಂದು ಮೆನ್ಷನ್ ಮಾಡಲೇಬೇಕು. ಏನಂತ ಹೇಳಿದರೆ, ಆತ ಎಲ್ಲೂ ಕೂಡ ಈ ರೀತಿ ವಿಡಿಯೋಗಳನ್ನು ಹರಿಬಿಟ್ಟಿದ್ದಾರೆ ಅಂತಲ್ಲ, ಪ್ರಜ್ವಲ್ ರೇವಣ್ಣ ಅವರಿಗೆ ಸಂಬಂಧಪಟ್ಟಂಥ ವಿಡಿಯೋಗಳನ್ನು ಮಾರ್ಫ್ ಮಾಡಿ ಅದನ್ನು ವೈರಲ್ ಮಾಡಲಾಗ್ತಿದೆ ಅನ್ನುವಂಥ ಆರೋಪವನ್ನು ಮಾಡಿದ್ದು ಮತ್ತು ಪರ್ಟಿಕ್ಯುಲರ್ ಆಗಿ ಇದೇ ನವೀನ್ ಗೌಡ ವಿರುದ್ಧ ಈ ಒಂದು ಕೇಸನ್ನು ದಾಖಲು ಮಾಡಿದರು. ಇದಕ್ಕೆ ಸಂಬಂಧಪಟ್ಟಂತೆ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಯ ಅಧಿಕಾರಿಗಳು ತನಿಖೆಯನ್ನು ಕೂಡ ನಡೆಸ್ತಾ ಇದ್ರು. ಅದಾದ ನಂತರ ಇದೀಗ ಇರುವಂಥ ಒಂದು ಅಪ್ಡೇಟ್ ಅಂತ ಹೇಳಿದರೆ, ಈತನ ಫೇಸ್ಬುಕ್ ಅಕೌಂಟ್ನೇ ಡಿಲೀಟ್ ಮಾಡಲಾಗಿದೆ. ಆತ ತನ್ನ ಒಂದು ಅಕೌಂಟ್ನ ಡಿಲೀಟ್ ಮಾಡ್ಕೊಂಡಿದ್ದಾನೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗ SIT ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಾ ಇದ್ದಾರೆ. SIT ಅಧಿಕಾರಿಗಳು ಕೂಡ ಈ ನವೀನ್ ಗೌಡ ಬಗ್ಗೆ ಸಂಪೂರ್ಣವಾದಂಥ ಒಂದು ಮಾಹಿತಿಯನ್ನು ಸಂಗ್ರಹಿಸಿದ್ದಾರೆ ಮತ್ತು ಈತ ಹಾಕಿದಂತಹ ಫೇಸ್ಬುಕ್ ಪೋಸ್ಟ್ ಬಗ್ಗೆ ಕೂಡ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ತನಿಖೆ ವೇಳೆ ಗೊತ್ತಾಗಿರುವಂಥ ಮತ್ತೊಂದು ವಿಚಾರ ಅಂತ ಹೇಳಿದರೆ, ಈತ ಫೇಸ್ಬುಕ್ ಪೋಸ್ಟ್ ಹಾಕಿದಂತಹ ಸಂದರ್ಭದಲ್ಲೂ ಕೂಡ ಆತ ಒಂದು ವಾಟ್ಸಪ್ ಚಾನಲ್ನ ಕೂಡ ಮಾಡ್ಕೊಂಡಿದ್ದ ಅನ್ನುವಂಥದ್ದು ಮಾಹಿತಿ ಗೊತ್ತಾಗಿದೆ. ಇನ್ ಕೇಸ್ ಯಾರಿಗಾದರೂ ಕೂಡ ಈ ವಿಡಿಯೋಗಳನ್ನು ನೋಡುವಂತಹ ಆಸಕ್ತಿ ಇದ್ದಲ್ಲಿ ತನ್ನ ಒಂದು ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿ ಅನ್ನುವಂಥ ಒಂದು ಸೂಚನೆಯನ್ನು ಕೂಡ ಈ ಒಂದು ಪೋಸ್ಟ್ನಲ್ಲಿ ಹಾಕಿದ ಅನ್ನುವಂಥದ್ದು ಮಾಹಿತಿ ಸದ್ಯಕ್ಕೆ ತನಿಖೆ ವೇಳೆ ಗೊತ್ತಾಗಿದೆ. ಹಾಗಾಗಿ ಈಗ SIT ಅಧಿಕಾರಿಗಳು ಈತನ ಅಕೌಂಟ್ನಲ್ಲಿದ್ದಂಥ ಮಾಹಿತಿಯನ್ನು ರಿಟ್ರೀವ್ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನಿಕೇಶ್, ಓಕೆ, ಥ್ಯಾಂಕ್ ಯು ಸುನಿಲ್, ನಿಮ್ಮೆಲ್ಲ ಮಾಹಿತಿ.